Okay, let me show you another verse which tells us how Jesus lived his life on this earth. ಯೇಸು ಸ್ವಾಮಿ ಹೇಗೆ ಈ ಭೂಮಿ ಮೇಲೆ ಜೀವಿಸಿದ್ರು ಅದನ್ನ ನೋಡ್ಲಿಕ್ಕೆ ಒಂದು ವಚನವನ್ನ ನೋಡೋಣ. All his 33 years, everything that he did can be summed up in one sentence. ಯೇಸು ಸ್ವಾಮಿ ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ಒಂದೇ ವಚನದಲ್ಲಿ ನಾವು ನೋಡಬಹುದು. From the time he came inside the womb of Mary, ಯೇಸು ಸ್ವಾಮಿ ಮೇರಿಯ ಗರ್ಭದಲ್ಲಿ ಬಂದ ಸಮಯದಿಂದ till the time he died, rose up and went to heaven. ಇಲ್ಲಿ ಒಂದು ದಿವಸ ಸತ್ತು ಮದ್ ಮೇಲೆ ಪರಲೋಕಕ್ಕೆ ಎದ್ದು ಹೋಗುವ ತನಕ The whole life can be summed up in one sentence. ಆತನ ಎಲ್ಲಾ ಜೀವಿತಾವಧಿ ಕಾಲವನ್ನ ಒಂದೇ ಒಂದು ವಾಕ್ಯದಲ್ಲಿ And it is a sentence which Jesus himself said. ಆ ಒಂದು ವಾಕ್ಯ ಯಾರು ಹೇಳಿದ್ರು ಗೊತ್ತಾ? ಯೇಸು ಸ್ವಾಮಿ ತಾನೇ ಹೇಳಿದ್ದು. His healing the sick, ಅವರು ಗುಣಪಡಿಸಿದ್ರು ಜನರನ್ನ, preaching sermons, ಪ್ರಸಂಗ ಮಾಡಿದ್ರು, raising the dead, ಸತ್ತವರನ್ನ ಎಬ್ಬಿಸಿದ್ರು, forgiving people, ಜನರನ್ನ ಕ್ಷಮಿಸಿದ್ರು, dying on the cross, ಶಿಲುಬೆ ಮೇಲೆ ಸತ್ರು, rising from the dead. ಅದು ಸತ್ತು ಎದ್ದು ಬಂದ್ರು. All these things. ಎಲ್ಲ ವಿಷಯಗಳು. He's obeying Joseph and Mary when he was a little boy. ಚಿಕ್ಕ ಹುಡುಗನಾಗಿದ್ದಾಗ ಯೋಸೆಫ ಮೇರಿಗೆ ವಿಧೇಯನಾಗಿದ್ದು. Everything in one sentence. ಒಂದೇ ಒಂದು ಪದದಲ್ಲಿ ಎಲ್ಲವನ್ನು. Very important sentence. ಬಹಳ ಮುಖ್ಯವಾದ ವಾಕ್ಯ. John chapter 6 verse 38. ಯೋನ 6ನೇ ಅಧ್ಯಾಯ 38ನೇ ವಚನ. If you say, Lord Jesus, why did you come down from heaven? ನೀವು ಕೇಳಬಹುದು, ಕರ್ತನಾದ ಯೇಸುವೆ ಯಾಕೆ ನೀನು ಪರಲೋಕದಿಂದ ಬಂದೆ? Here's the answer. ಇಲ್ಲಿ ಉತ್ತರ ಇಲ್ಲಿದೆ. John 6:38. ಯೋನ 6:38. We say he came down to die for our sins. ನಾವು ಹೇಳ್ತೀವಿ ಆತನು ನಮ್ಮ ಪಾಪಕ್ಕಾಗಿ ಸಾಯ್ಲಿಕ್ಕಾಗಿ ಬಂದನು ಅಂತ. Yeah, that's a small part of it. ಹೌದು, ಅದು ಒಂದು ಚಿಕ್ಕ ಭಾಗ ಅದರಲ್ಲಿ. But here is the full explanation. ಇಲ್ಲಿ ಪೂರ್ಣ ವಿವರಣೆ ಇಲ್ಲಿದೆ. I came from heaven never to do my own will, but always the will of my Father who sent me. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. Why did I come from heaven, Jesus says? ಏನ್ ಯೇಸು ಸ್ವಾಮಿ ಹೇಳಿದ್ರು ಪರಲೋಕದಿಂದ ಯಾಕೆ ಬಂದ್ರಂತೆ? Never wants to do my will in 33 and a half years. 33.5 ವರ್ಷಗಳ ಕಾಲದಲ್ಲಿ ಯಾವ ಒಂದು ಸಲ ಕೂಡ ನನ್ನ ಸ್ವಂತ ಚಿತ್ತವನ್ನ ಮಾಡಬಾರದು. That is the meaning of taking up the cross. ಆದರೆ ಅದರ ಅರ್ಥ ಏನಂದ್ರೆ ಶಿಲುಬೆಯನ್ನು ನಾವು ಎತ್ತುಕೊಳ್ಳೋದು ಅಂತ. If somebody were to ask you, what does it mean to take up the cross every day? ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಪ್ರತಿ ದಿವಸ ಶಿಲುಬೆಯನ್ನು ಎತ್ತುಕೊಳ್ಳೋದು ಅಂದ್ರೆ ಏನು? Jesus said, you cannot follow me if you don't take up the cross every day. ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡಿಲ್ಲ ಅಂದ್ರೆ ನೀವು ನನ್ನನ್ನ ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಸ್ವಾಮಿ. What does it mean? It means not to do my will today, but the Father's will today. ಅದರ ಅರ್ಥ ಏನು ಅಂದ್ರೆ ನನ್ನ ಚಿತ್ತವನ್ನ ಇವತ್ತು ಮಾಡಬಾರದು, ದೇವರ ತಂದೆಯ ಚಿತ್ತವನ್ನೇ ಮಾಡಬೇಕು ಅಂತ. When somebody treats me very badly, ಯಾರಾದ್ರೂ ನನ್ನನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರೆ, my will may be to be bitter against him and take some revenge on him. ನನ್ನ ಚಿತ್ತ ಏನಂದ್ರೆ ಅವ್ರ ಮೇಲೆ ಕಹಿ ಭಾವನೆ ಇಟ್ಕೊಳ್ಳೋದು, ಏನಾದ್ರೂ ಒಂದು ಮುಯ್ಯಿ ತೀರ್ಸ್ಕೊಳ್ಳುವಂತದ್ದು ಅಂತ. Father says, forgive him. ಆದ್ರೆ ತಂದೆ ಏನ್ ಹೇಳ್ತಾರೆ, ಆತನ್ನ ಕ್ಷಮಿಸ್ಬಿಡು ಅಂತ. And the Father says, I'll give you power to forgive him. ತಂದೆ ಹೇಳ್ತಾರೆ, ನಾನ್ ನಿನ್ಗೆ ಬಲವನ್ನ ಕೊಡ್ತೇನೆ ಅದನ್ನ ಜಯಿಸ್ಲಿಕ್ಕೆ. Say, Father, not my will, but your will. ಹೌದು ತಂದೆಯೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗ್ಲಿ. In the beginning, it will be difficult. ಪ್ರಾರಂಭದಲ್ಲಿ ಇದು ಕಷ್ಟ. It is like a child learning to walk. ಇದು ಒಂದು ಮಗು ನಡಿಲಿಕ್ಕೆ ಪ್ರಾರಂಭಿಸಿದ ಹಾಗೆ. Or if you're trying to learn how to ride a bicycle. ನೀವು ಒಂದು ಬೈಸೈಕಲ್ ನ ಅದು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ದಂಗೆ. Or if you're learning to ride a scooter. ಒಂದು ಸ್ಕೂಟರ್ ನ ಓಡಿಸ್ಲಿಕ್ಕೆ ಅಭ್ಯಾಸ ಮಾಡ್ದಂಗೆ. You're learning to drive a car. You can't just learn in one day. ಒಂದು ಕಾರನ್ನ ನಡೆಸುವಂತ ಪ್ರಯತ್ನ ಅದು ಒಂದೇ ದಿವಸದಲ್ಲಿ ಸಾಧ್ಯವಿಲ್ಲ. Or if you're trying to use a computer, you can't learn it in one day. ಒಂದು ಕಂಪ್ಯೂಟರ್ ನ ಉಪಯೋಗಿಸಕ್ಕೆ ನೀವು ಪ್ರಾರಂಭಿಸಿದ್ರೆ ಒಂದೇ ದಿವಸದಲ್ಲಿ ನೀವು ಕಲೀಲಿಕ್ಕೆ ಆಗುದಿಲ್ಲ. You keep on doing it, it becomes very easy. ನೀವು ಕ್ರಮೇಣ ಮಾಡ್ತಾ ಇದ್ರೆ ಅದು ಸರಾಗವಾಗುತ್ತೆ.
For example, typing. ಉದಾಹರಣೆಗೆ ಟೈಪಿಂಗ್ ಮಾಡುವಂತದ್ದು. There are some people who don't even, with their eyes shut, they can type a perfect sentence without making a mistake. ಯಾವುದೇ ಒಂದು ತಪ್ಪು ಮಾಡದೇನೆ ಕಣ್ಣು ಮುಚ್ಚಿಕೊಂಡು ಅದನ್ನ ಟೈಪ್ ಮಾಡ್ಬಿಡ್ತಾರೆ ಒಂದು The whole page, there'll be no mistake. ಅದ್ರಲ್ಲಿ ಯಾವುದೇ ಒಂದು ತಪ್ಪೇ ಇರೋದಿಲ್ಲ. The whole page. ಒಂದು ಪೂರ್ಣ ಪುಟವನ್ನ ಅವರು ಟೈಪ್ ಮಾಡಿರ್ತಾರೆ, ಆದ್ರೆ ಒಂದು ತಪ್ಪು ಇರೋದಿಲ್ಲ. And very fast. ಬಹಳ ಬೇಗ ಮಾಡ್ತಾರೆ. How did that happen? ಅದು ಹೇಗೆ ಆಯ್ತು? They didn't learn that in one day. ಅದು ಏನು ಒಂದು ದಿವಸದಲ್ಲಿ ಏನು ಕಲ್ತಿಲ್ಲ ಅವರು. Practice, 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 it became perfect. ಅದು ಅಭ್ಯಾಸ 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 ಮಾಡಿ ಅದರಲ್ಲಿ ಪರಿಪೂರ್ಣರಾಗ್ತಾರೆ. How will you learn to do the will of the Father every day? ನೀವು ಪ್ರತಿ ದಿವಸ ದೇವರ ಚಿತ್ತವನ್ನು ಮಾಡುವುದು ಹೇಗೆ ಕಲ್ತ? That is the happiest life you can ever live. ನೀವು ಜೀವಿಸುವಂತ ಬಹಳ ಸಂತೋಷದ ಜೀವಿತ ಇದು. See, Jesus was the happiest person who walked on this earth. ಯೇಸು ಈ ಭೂಮಿ ಮೇಲೆ ನಡೆದಂತ ಬಹಳ ಸಂತೋಷವುಳ್ಳ ವ್ಯಕ್ತಿಯಾಗಿದ್ದನು. And his life was so full of joy. ಆತನ ಜೀವಿತ ಬಹಳ ಸಂತೋಷದಿಂದ ಕೂಡಿತ್ತು. See what he says in John 15. ಯೋಹನ 15ರಲ್ಲಿ ಏನು ಹೇಳ್ತಾರೆ ನೋಡೋಣ. Now remember, John 15 is spoken after the Last Supper, just a few hours before he died on the cross. ಈ ಒಂದು ಯೋಹನ 15ನೇ ಅಧ್ಯಾಯ ನಾವು ನೆನ್ಪಿಟ್ಕೊಳ್ಬೇಕು. ಯೇಸು ಸ್ವಾಮಿ ಸಾಯೋದಕ್ಕೆ ಮೊದಲು ಕಡೆಯ ಭೋಜನದ ನಂತರ ಕೆಲವು ಗಂಟೆಗಳ ಮೊದಲು ಸಾಯೋದಕ್ಕೆ ಅವರು ಹೇಳಿದ ಮಾತು. Probably at 9 o'clock at night. ಸಾಧಾರಣವಾಗಿ 9 ಗಂಟೆ ರಾತ್ರಿ ಇರಬಹುದು. That's when he's speaking. ಅವರು ಮಾತಾಡ್ತಾ ಇದ್ದಾರೆ ಅವಾಗ. Next morning 9 o'clock he's going to be crucified. ಮುಂದಿನ ದಿವಸ ಬೆಳಗ್ಗೆ 9 ಗಂಟೆಗೆ ಅವರು ಶಿಲುಬೆಯಲ್ಲಿ ಸಾಯ್ತಾರೆ. This is just about 12 hours before his death he's saying this. ಸುಮಾರು ಒಂದು 12 ಗಂಟೆಗಳ ಕಾಲದ ಮೊದಲು ಹೇಳ್ತಾ ಇರೋ ಮಾತಿದು. And what does he say in John 15? 15ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ? Verse 11. 11ನೇ ವಚನ. These things I'm saying to you so that my joy can be in you. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂದು ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ. Now it is about 9 o'clock now. ಇವಾಗ 9 ಗಂಟೆ ಅನ್ಕೊಳ್ಳೋಣ. Or it's past 9 o'clock. 9 ಗಂಟೆ ಮೀರಿ ಹೋಗಿದೆ ಇವಾಗ. Supposing tonight at 9 o'clock. ಇವತ್ತು ರಾತ್ರಿ 9 ಗಂಟೆಗೆ. And you know you're going to die tomorrow morning. ನಿಮಗೆ ಗೊತ್ತಿದೆ ನಾಳೆ ಬೆಳಗ್ಗೆ ನೀವು ಸಾಯ್ತೀರಾ. What will you tell people tonight? ನೀವು ಏನು ಹೇಳ್ತೀರಾ ಜನರಿಗೆ? I'm so happy. I'd like to share my happiness with you. ನಾನು ಬಹಳ ಸಂತೋಷವಾಗಿದ್ದೇನೆ, ನನ್ನ ಸಂತೋಷ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. Have you ever met anybody like that who's going to die in a few hours and he's so happy he says I want to share my happiness with you? ನೀವು ಯಾರಾದ್ರೂ ಆತರ ಸನ್ಸಿದಿರಾ? ನಾನು ಸಾಯೋದಕ್ಕೆ ಮೊದಲು ನಾನು ಬಹಳ ಸಂತೋಷವಾಗಿದ್ದೀನಿ ಅಂತ ಹೇಳುವಂತವ್ರು? That's how a true Christian dies. ಹಾಗೆ ಒಬ್ಬ ನಿಜವಾದ ಕ್ರೈಸ್ತನು ಸಾಯುವಂತದ್ದು. That's how Jesus went to the cross. ಹಾಗೆ ಯೇಸು ಸ್ವಾಮಿ ಶಿಲುಬೆಗೆ ಹೋದರು. He said, I have so much joy that I want to give some of it to you. ಅವರು ಹೇಳಿದ್ರು, ನನಗೆ ಎಷ್ಟು ಸಂತೋಷ ಇದೆ ಅಂದ್ರೆ, ಆನಂದ ಇದೆ ಅಂದ್ರೆ ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. My dear brothers and sisters, that is how we must live every day. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೀಗೆ ಜೀವಿಸಬೇಕು ಪ್ರತಿ ದಿವಸ. We cannot live like that without the Holy Spirit coming and filling our lives. ನಾವು ಈ ರೀತಿಯ ಜೀವಿತ ಜೀವಿಸೋಕೆ ಸಾಧ್ಯವಿಲ್ಲ, ಪವಿತ್ರಾತ್ಮನು ನಮ್ಮ ಹೃದಯವನ್ನು ತುಂಬಿಸಿಲ್ಲ.